ರಾಜ್ಯದಲ್ಲಿ ಬಾಂಬ್ ಬೆದರಿಕೆ ಕರೆಗಳು ಹೆಚ್ಚಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಕೇಳಿ ಬರ್ತಾ ಇರುವಂತದ್ದು ಬಾಂಬ್ ಬೆದರಿಕೆಯ ಕರೆಗಳು. ಒಂದು ಕಡೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಉದ್ಘಾಟನೆ, ಇದರ ಜೊತೆಗೆ ಜನವರಿ 26ರಂದು ಗಣರಾಜ್ಯೋತ್ಸವ. ಈ ಸಂದರ್ಭದಲ್ಲಿ ಮಂಗಳೂರು, ಬೆಂಗಳೂರು, ವಿಜಯಪುರದಲ್ಲೂ ಕೂಡ ಬೆದರಿಕೆಯ ಕರೆಗಳು ಕೇಳಿ ಬಂದಿದೆ. ಬಾಂಬ್ ಬೆದರಿಕೆ ಬಂದಿದ್ದು ಬರೀ ವಿಶ್ವೇಶ್ವರಯ್ಯ ಮ್ಯೂಸಿಯಂಗಲ್ಲ, ದೇಶದ 20ಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿದೆ. ಬೆಂಗಳೂರಿನ 3 ಮ್ಯೂಸಿಯಂಗಳಿಗೆ ಬೆದರಿಕೆಯ ಮೇಲ್ ಬಂದಿದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ, ನೆಹರು ತಾರಾಲಯಕ್ಕೂ ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಇಂತಹ ಒಂದು ಪ್ರಕರಣಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ದೇಶಾದ್ಯಂತ ಹಲವು ಮ್ಯೂಸಿಯಂಗಳ ಮೇಲೆ ಈ ಒಂದು ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂಥದ್ದು. ಈಗ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಹೆಚ್ಚಾಗ್ತಾ ಇದೆ. ನಿನ್ನೆ ನೋಡಿ 2 ಕಡೆ, ಇವತ್ತು ಗೋಲ್ ಗುಂಬಜ್, ಮತ್ತೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈಗ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಗೃಹ ಇಲಾಖೆ, ಪೊಲೀಸ್ ಇಲಾಖೆ? ಖಂಡಿತ ನಾಗೇಂದ್ರ, ಕಳೆದ ಒಂದು ತಿಂಗಳಿಂದ ರಾಜ್ಯ ಇರ್ಬೋದು ಅಥವಾ ದೇಶ ಇರ್ಬೋದು, ದೇಶದಲ್ಲಿ ಬರ್ತಾ ಇರ್ತಕ್ಕಂಥ ಈ ಹುಸಿ ಬಾಂಬ್ ಬೆದರಿಕೆ ಕರೆಗಳಿರ್ಬೋದು, ಇಮೇಲ್ಗಳಿರ್ಬೋದು, ಇದು ಅತ್ಯಧಿಕ ಸಂಖ್ಯೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೊನ್ನೆ ಒಂದಷ್ಟು ದಿನ ರಾಜಭವನಕ್ಕೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಜೊತೆಗೆ ಹಲವು ಖಾಸಗಿ ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಈಗ ನಿನ್ನೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಅಂತೇಳಿ ತಪಾಸಣೆ ಆಗಿತ್ತು. ಕೇವಲ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಮಾತ್ರ ಅಲ್ಲ, ರಾಜಧಾನಿಯ ಇನ್ನೂ 2 ಕಡೆ, ನೆಹರು ತಾರಾಲಯ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಏನಿದೆ, ಅಲ್ಲಿಗೆ ಒಂದು ಬೆದರಿಕೆ ಮೇಲ್ ಬಂದಿರತಕ್ಕಂಥದ್ದು. ಕೇವಲ ರಾಜಧಾನಿ ಬೆಂಗಳೂರಿಗೆ ಮಾತ್ರ ಇದು ಸೀಮಿತ ಆಗಿಲ್ಲ. ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ 20ಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೆ ಇದೇ ರೀತಿಯಾದಂಥ ಬೆದರಿಕೆ ಇಮೇಲ್ ಬಂದಿದೆ ಅಂತೇಳಿ ಸೆಂಟ್ರಲ್ ಏಜೆನ್ಸೀಸ್ ಸ್ಟೇಟ್ ಜೊತೆ ಕೋಆರ್ಡಿನೇಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಅಂಶಗಳನ್ನು ಗಮನಿಸ್ತಾ ಇದ್ರೆ, ಜೊತೆಗೆ ಈ ಒಂದು ಪ್ರಕರಣಗಳಲ್ಲಿ ರಾಜಭವನದ ಪ್ರಕರಣವನ್ನು ಹೊರತುಪಡಿಸಿ ಇನ್ಯಾವುದೇ ಪ್ರಕರಣದಲ್ಲಿ ಯಾರು ಈ ಒಂದು ಕೃತ್ಯವನ್ನು ಎಸಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗದೇ ಇರತಕ್ಕಂಥದ್ದು ಸಾಕಷ್ಟು ಆತಂಕವನ್ನು ಹೆಚ್ಚು ಮಾಡಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಜನವರಿ 22ಕ್ಕೆ ಇಡೀ ದೇಶವೇ ಎದುರು ನೋಡ್ತಾ ಇರ್ತಕ್ಕಂಥ ರಾಮ ಮಂದಿರ ಉದ್ಘಾಟನೆ ಇದೆ. ಇಂಥ ಸನ್ನಿವೇಶದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಹುಸಿ ಬಾಂಬ್ ಬೆದರಿಕೆಗಳ ಕರೆಗಳಿರ್ಬೋದು ಅಥವಾ ಇಮೇಲ್ಗಳಿರೋದು ಬರ್ತಾ ಇರೋದ್ರಿಂದ ಇದನ್ನು ಗೃಹ ಇಲಾಖೆ ಈಗ ಯಾವ ರೀತಿ ನಿರ್ವಹಿಸುತ್ತೆ ಮತ್ತು ಯಾವ ರೀತಿ ಕಟ್ಟೆಚ್ಚರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಗೃಹ ಇಲಾಖೆ ಸತತವಾಗಿ CBIನ ಸೈಬರ್ ಕ್ರೈಮ್ ಜೊತೆ ಸೇರಿಕೊಂಡು ಸತತವಾಗಿ ಒಂದು ಟ್ರ್ಯಾಕ್ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಆಯಾ ರಾಜ್ಯಗಳಿಗೂ ಸಹ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ಇದನ್ನು ಟ್ರ್ಯಾಕ್ ಮಾಡಿ ಅಂತೇಳಿ. ಸದ್ಯಕ್ಕೆ ಇಷ್ಟು ರಾಜ್ಯಕ್ಕೆ ಸಂಬಂಧಿಸಿದಂತೆ ಬಂದಿರತಕ್ಕಂಥ ಹುಸಿ ಬಾಂಬ್ ಬೆದರಿಕೆಗಳಲ್ಲಿ ರಾಜಭವನದ ಹುಸಿ ಬಾಂಬ್ ಬೆದರಿಕೆ ಕರೆಯನ್ನು ಟ್ರೇಸ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಇದುವರೆಗೆ ಯಾವುದೇ ಒಂದು ಬಾಂಬ್ ಬೆದರಿಕೆ ಕರೆಗೆ ಸಂಬಂಧಿಸಿದಂತೆ ಇನ್ಯಾರೋ ಅರೆಸ್ಟ್ ಆಗದೇ ಇರತಕ್ಕಂಥದ್ದು ಸಾಕಷ್ಟು ಆತಂಕ ಮೂಡಿಸಿರ್ತಕ್ಕಂಥದ್ದು. ನಾಗೇಂದ್ರ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.